ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು 2 ದಿನದ ಒಂದು ಶಾಪಿಂಗ್ ಆಗಿರುತ್ತೆ. ಅಂದರೆ ಫಸ್ಟು ಸೀಮಂತಕ್ಕೆ ನಾವು ಚೌಟ್ರಿ ನೋಡೋಕೆ ಹೋಗ್ತಾ ಇದ್ದೀವಿ, ಹೋಟೆಲ್ಲು. ಸೊ ಅದು ಎಲ್ಲ ಫಿಕ್ಸ್ ಆದರೆ ನೆಕ್ಸ್ಟು ನೋಡೋಣ ಅಂತ. ಇವಾಗ ಡಿಸೆಂಬರ್ 15ಕ್ಕೆ ಧನುರ್ಮಾಸ ಶುರುವಾಗಿರುವ ಕಾರಣ ಸೊ ನೋಡಿಕೊಂಡು ನಾವು ಸೀಮಂತ ಮಾಡಬೇಕಾಗಿತ್ತು. ಸಡನ್ನಾಗಿ ಫಿಕ್ಸ್ ಆಯಿತು. ಅಂದರೆ ಇನ್ನು ಒಂದು 4 ದಿನ ಇದೆ ಅಂದಾಗ ಫಿಕ್ಸ್ ಆಯಿತು. ಹತ್ರದಲ್ಲಿದ್ದರೆ ಹಾಲ್ ಅಥವಾ ಹೋಟೆಲ್ಗಳು ಬರೋಕ್ಕೆ ಜನಗಳಿಗೆ ತೊಂದರೆ ಆಗ್ತಾಯಿತ್ತು. 2-3 ಬಸ್ ಕ್ಯಾಚ್ ಮಾಡಿ ಬರೋ ಅಂಥದ್ದು, ಇಲ್ಲಾಂದರೆ ಒಂದು ಚೌಟ್ರಿ ಜಾಸ್ತಿ ಆಗ್ತಾಯಿತ್ತು ದುಡ್ಡು, ಇಲ್ಲ ಅಂದರೆ ಒಂದೊಂದು ಪ್ರಾಬ್ಲಮ್ ಆಗಿ ಒಂದು 10-15 ನೋಡಿದ್ವಿ. ಕೊನೆಗೆ ಒಂದು ಫೈನಲ್ ಆಯಿತು. ಇದು ಬಂದು ಚಿಕ್ಕಡಿಯಾರ್ದು ಎದುರುಗಡೆ ಇಂದ್ರ ಕೆಫೆ ಹೋಟೆಲ್ ಇದೆ ಅಲ್ವಾ, ಸೊ ಅಲ್ಲಿ 3ನೇ ಫ್ಲೋರಲ್ಲಿ ಹಾಲ್ ಇದೆ. ಸೊ ಅದು ಫಿಕ್ಸ್ ಆಯಿತು, ಗುರು ಸ್ವೀಟ್ ಎದುರುಗಡೆ. ಸೊ ಅಲ್ಲಿ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಅಂದ್ಬಿಟ್ಟು ಬಾದಾಮ್ ಹಾಲು ಕೊಟ್ಟರು. ಸೊ ಅದನ್ನು ಕುಡ್ಕೊಂಡು ನಾವು ಅವ್ರ ಹತ್ರ ಮಾತುಕತೆ ಆಡ್ತಾ ಇದ್ದೀವಿ. ಹೇಗಿರುತ್ತೆ, ಏನು, ಎಷ್ಟು ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಮಾತುಕತೆ ಆಡಿಕೊಂಡು ಅದಾದ ನಂತರ ನಾವು ಸೀರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಪ್ಪ ಸೀರೆ ತಗೊಡ್ತೀನಿ ಅಂತ ಅಂತು. ತವ್ರ ಮನೆ ಕಡೆಯಿಂದ ಒಂದು ಸೀರೆ ಅಂತ ಇರುತ್ತಲ್ವ, ಸೊ ಅದನ್ನು ನಾನು ಫಸ್ಟು ರೆಡ್ ಕಲರ್ ಸೀರೆ ಹಾಕಿದ್ದೆ ಅಲ್ವ ಮೈ ಮೇಲೆ, ಸೊ ಅದನ್ನು ಸೆಲೆಕ್ಟ್ ಮಾಡಿದೆ. ಅದು ಸೆಲೆಕ್ಟ್ ಆದಮೇಲೆ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಮೇಲ್ಗಡೆ ಓಕೆ, ಬಟ್ ಒಳಗಡೆ ಪಿಂಚು ಥರ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಬೇರೆ ಸೀರೆ ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಹೋಟ್ಲಿಗೆ ಹೋದ್ವಿ. ಟೈಮ್ ಆಗಿಬಿಟ್ಟಿತ್ತು. ಸೊ ಅಲ್ಲಿ ನಮ್ಗೆ ಏನೇನು ಬೇಕೋ ತಗೊಂಡು ತಿಂದ್ವಿ. ನನಗೆ ಈ ಟೈಮಲ್ಲಂತೂ ದೋಸೆ ಇಡ್ಲಿ ಅಂತಂದರೆ ಸಖತ್ತು ಇಷ್ಟ ಆಗ್ತಾಯಿದೆ. ಸೊ ಅವರವರು ಏನೇನು ಬೇಕು ಅದು ತಗೊಂಡ್ರು. ನಾವಂತೂ ನಮ್ಮ ಮನೆಯವರು ನಾನು ಸೇರಿ ಒಂದು ಪೇಪರ್ ಮಸಾಲೆ ದೋಸೆ ತಗೊಂಡ್ವಿ. ಲಾಂಗ್ ಆಗಿತ್ತು. ಸೊ ಅದೆಲ್ಲ ತಿಂದ್ಕೊಂಡು ತಿರ್ಗಾ ಈ ಗಂಡಸ್ರಿಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ನಮ್ಮ ಮನೆಯವ್ರಿಗೆ ಬಟ್ಟೆ ನೋಡೋಣ, ಪಾಪು ಬಟ್ಟೆ ನೋಡೋಣ ಅಂತ ಹೋದ್ವಿ. ಸೊ ಅವ್ರದ್ದೇನು ಡೈರೆಕ್ಟ್ ಸೆಲೆಕ್ಟ್ ಆಗಿಬಿಡ್ತು. ನಾನು ಸೀರೆ ತೊಗೊಂಡಿದ್ದೆ ಅಲ್ವಾ, ಅದ್ರ ಮ್ಯಾಚಿಂಗ್ ಶರ್ಟ್ ಅಷ್ಟೇ ತೊಗೊಳೋದಿತ್ತು. ಸೊ ಅದನ್ನು ತಗೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಸೋಡಾ ಕುಡಿಯೋಣ ಅಂತ. ಹಳೆ ಕಾಲದ್ದು ಫೇಮಸ್ ಆಗಿರುವಂತಹ ಮೈಸೂರು ಇದು ಸೋಡಾ ಹಾಗೆ ಜ್ಯೂಸ್ಗಳು ಎಲ್ಲ ಸಿಗೋ ಅಂಥದ್ದು. ಗೊತ್ತಿದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ, ಇಲ್ಲಿ ಹೆಸರು ತೋರಿಸಿದ್ದೀನಿ. ಸೊ ಇದಾದ ನಂತರ ಕೆಲವೊಂದು ಐಟಮು ಅದು ಇದು ತೊಗೊಳ್ಳೋಣ ಅಂತ ಅಂದು ನೋಡಿ ಎಷ್ಟು ಬೇಗ ಟೈಮ್ ಆಗಿಬಿಡ್ತು ಅಂತ ಗೊತ್ತೇ ಆಗಲಿಲ್ಲ. ಈ ಶಾಪಿಂಗ್ ಮಾಡ್ತಾಯಿದ್ರೆ ಬೆಂಗಳೂರಲ್ಲಿದ್ದಾಗ ನನಗೆ ದಿನಗಳು ಕಳೀತಿದ್ದಿದ್ದು ದಿನ ಲೆಕ್ಕ ಹಾಕ್ತಾ ಇದ್ದೆ. ಟೈಮ್ ಅಂತೂ ಹೇಗೆ ಆಗ್ತಿತ್ತು ಅಂತ ಇದಾಗ್ತಾಯಿತ್ತು. ಬಟ್ ಇಲ್ಲಿ ಊರಿಗೆ ಬಂದಾಗ ಇನ್ನೂ ಸ್ವಲ್ಪ ಟೈಮ್ ಇರಬೇಕಾಗಿತ್ತಲ್ವ, ಇಷ್ಟು ಬೇಗ ದಿನಗಳಾಗ್ತಿದೆ, ಇಷ್ಟು ಬೇಗ ದಿನಗಳು ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲರೂ ಇರ್ತೀವಿ. ಹಾಗೆ ಒಂದು ಕೆಲಸ ಕಾರ್ಯ ಬೇಗ ಒಂದು 4 ದಿನ ಬಿದ್ದಿರೋದ್ರಿಂದ ಪ್ರೋಗ್ರಾಮು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ ಮಸಾಲೆ ಪುರಿ, ಪಾನಿಪುರಿ ಅದು ಇದು ತಿನ್ಕೊಂಡು ಮನೆಗೆ ಬಂದ್ವಿ. ಅಂತೂ ಇಂತೂ ರಾತ್ರಿ 7 ಗಂಟೆ ಆಗೇ ಬಿಟ್ಟಿತ್ತು. ಅಲ್ಲಿಂದ ಬಂದಮೇಲೆ ಇನ್ನೇನಿರುತ್ತೆ, ಶಾಪಿಂಗ್ ಮಾಡಿದರೆ ಅದೆಲ್ಲ ತಂದು ಹಾಕ್ಕೊಂಡು ನೋಡೋದು, ತೋರಿಸೋದು, ಹಾಗೆ ಮನೇಲಿ ಹೆಂಗೆ ಕಾಣಿಸುತ್ತೆ ಅಂತ ವೇರ್ ಮಾಡೋದು, ಆ ಥರ ಮಾಡ್ತಾಯಿದ್ವಿ. ಸೊ ಇದು ಬಂದು ನಮ್ಮಪ್ಪ ತಗೊಂಡಿರೋ ಅಂಥ ಸೀರೆ ಗ್ರೀನ್ ಕಲರಲ್ಲೇ ತಗೊಂಡೆ. ಇದು ಇಷ್ಟ ಆಯಿತು. ಇದಾದಮೇಲೆ ನಮ್ಮ ಅತ್ತೆಗೆ ಹಾಗೆ ನಮ್ಮ ಅಮ್ಮಂಗೆ ಅಂತ ಅಂದ್ಬಿಟ್ಟು ಇನ್ನೊಂದು ಸೀರೆ ತಗೊಂಡ್ವಿ. ಅಂದರೆ 2 ಒಂದೇ ಥರ, ಕಲರ್ ಚೇಂಜು ಅಂತ ಅಂದ್ಬಿಟ್ಟು. ಇದಿಷ್ಟು ಇವತ್ತಿನ ದಿನ ಆಗಿತ್ತು. ಇದಾದಮೇಲೆ 2ನೇ ದಿನಕ್ಕೆ ಸೊ ಬ್ಲೌಸ್ ವರ್ಕ್ ಅಂತೆ, ಹಾಗೆ ಅದಕ್ಕೆ ನಮಗೇನು ಸ್ಟೋನ್ಸ್ ಬೇಕು ಅಂಟಿಸ್ಕೊಳ್ಳೋಕ್ಕೆ ಡಿಸೈನಾಗಿ ಬೇಕು, ಹಾಗೆ ಜ್ಯುವೆಲರಿ ಒಂದು ಬಾಡಿಗೆಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅದು 2-3 ಅಂಗಡಿ ಸುತ್ತಿದ್ವಿ. ಒಂಥರ ಇದಕ್ಕೇನೇನು ಅಂತ ಅಂದರೆ ಒಂದೇ ದಿನ ಸಾಕಾಗೋದೇ ಇಲ್ಲ. ಅಟ್ಲೀಸ್ಟ್ ನನಗನ್ನಿಸ್ತು ಒಂದು 15 ದಿನ ಅಥವಾ 1 ತಿಂಗಳು ಗ್ಯಾಪ್ ಇದ್ದಿದ್ದರೆ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿ ಡೆಕೋರೇಷನ್ ಆಗಲಿ ಪ್ರತಿಯೊಂದೂ ಮಾಡ್ಕೋಬೋದಾಗಿತ್ತು. ಇನ್ನು ನನ್ನ ಓನ್ ಕ್ರಿಯೇಟಿವಿಟಿಯಲ್ಲಿ ನನಗೆ ಆಲ್ಮೋಸ್ಟು ಏನೇ ಆದ್ರೂ ಕ್ರಿಯೇಟಿವಿಟಿ ಕೆಲವೊಂದು ಮನೆಯಲ್ಲೇ ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ಎಲ್ಲನೂ ದುಡ್ಡು ಕೊಟ್ಟೆ ಥರ ಬದಲು ಅಂತ ನನ್ನ ಒಪಿನಿಯನ್ನು. ಸೊ ಬಟ್ ಟೈಮ್ ಇಲ್ಲ. ಇರೋದ್ರಲ್ಲಿ ಸಿಂಪಲಾಗೋ ಗ್ರ್ಯಾಂಡಾಗೋ ಏನೋ ಒಂದು ಶ್ರೀಮಂತ ಶಾಸ್ತ್ರ ಅಂತ ಮಾಡಿಸ್ಕೋಬೇಕಾಗಿತ್ತು. ಇನ್ನೊಂದೇನು ಅಂತ ಅಂದರೆ ಖುಷಿ ಬೇಡ ಮಾಡಿಸ್ಕೊಳ್ಳೋದು ಅಂತ ಅಂದ್ಕೊಂಡು ಕೊನೆ ಟೈಮಲ್ಲಿ ಸಡನ್ನಾಗಿ ಫಿಕ್ಸ್ ಆಗಿ ಮಾಡಿಸ್ಕೊಳ್ಳೋಣ ಅಂತ ಫಿಕ್ಸ್ ಆಯ್ತಲ್ಲ, ಸೊ ಅದೇ ಒಂದು ನನಗೆ ಖುಷಿ ಇದೆ. ಸೊ ಇದು 2 ದಿನದ ಸಿಂಪಲ್ ಶಾಪಿಂಗ್ ವಿಡಿಯೋ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಏನೇನು ಶಾಪಿಂಗ್ ಮಾಡಿದ್ವಿ, ಹೆಂಗೆ ತಯಾರಿ ಇತ್ತು, ನನ್ನ ಸೀಮಂತ ಹೆಂಗಾಯಿತು ಅಂತ ಒಂದು ಮೆಮೊರಿಯಬಲ್ ಡೇನ ನನಗೆ ಇಷ್ಟ ಆಗಿದ್ದ ರೀತಿಯಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಹಾಗೆ ಬರಬೇಕಿದ್ರೆ ದಹಿಪುರಿ ತಿಂದ್ಕೊಂಡು ತಿರ್ಗಾ ಜ್ಯುವೆಲರಿ ಅದು ಇದು ನೋಡಿಕೊಂಡು ಫೈನಲಾಗಿ ಒಂದು ಸೆಲೆಕ್ಟ್ ಮಾಡೇ ಬಿಟ್ವಿ.
ನಾವೆಲ್ಲೇ ಹೋಗಿ ಏನೇ ಶಾಪಿಂಗ್ ಮಾಡಿದ್ರು ಊಟದ ಟೈಮ್ಗೆ, ತಿಂಡಿ ಟೈಮ್ಗೆ, ಸ್ನ್ಯಾಕ್ಸ್ ಟೈಮ್ಗೆ ಹೊಟ್ಟೆ ಇನ್ನೊಂದು 2 ಕೊಟ್ಟು ಸಾಕಾಗುತ್ತೆ.